ಇಲ್ಲಿ ಬಂದಿಲ್ಲ ಅದು ಬಂಡಿ ಶಾಪ್ಸ್ ಹೋಗಿರಲ್ಲ ಮತ್ತೆ ಇಲ್ಲೊಂದು ಅಲ್ಲೇ ಅಲ್ಲೇ ಸರ್, ಈಗ ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆಗಿದೆ. ತಾವು ಇನ್ಚಾರ್ಜ್ ಇದ್ದೀರಿ. ತಮ್ಮ ತಾವು ಸೂಚಿಸಿದಂತ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ. ನಿರೀಕ್ಷೆ ಅಂತ ಅವರ ಆಗ್ಬೇಕಂತ ಭಾಳ ಎಲ್ಲರದು ಒಟ್ಟಾಭಿಪ್ರಾಯ ಇದೆ. ಬಾಗಲಕೋಟೆಯಲ್ಲಿ ಇವರೇ ಆದ್ರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹೀಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತಂತೆ ಈಗ ಮುಗಿತ್ರಿ. ಇದು ಟಿಕೆಟು, ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ ಎಲೆಕ್ಷನ್ ಮಾಡ್ತು. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಿಜೆಪಿ ಅದರ ಒಂದು ಲಾಭ ಚರ್ಚೆ ಇದೆ. ಅದೇನಾದ್ರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ಬೋದಾ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕೆ ನಮ್ಮಲ್ಲೆಲ್ಲ ಒಡಕಿದ್ದವ್ರ ಒಟ್ಟಿಗೆ ಆದ್ರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈದು ಹಿಂಗಾಗಿ ಮೂರು ಗುಂಪಿದ್ದದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಹಿಂದ ಮತ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸರ್, ಈಗ ನೀವು ಇಂದು ಶಿಕಾವಿಲ್ 15 ದಿನ ಅಲ್ಲೇ ಶಿಕಾವಿಲ್ ಇದ್ರಿ ಸರ್. ಈಗೂ ಅದೇ ಅದೀಗ ಅಷ್ಟಲ್ಲ. ಈಗ ನಾಳೆ ಒಂದು ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದ್ಮೇಲೆ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನ್ ನಿರೀಕ್ಷೆ ಇಟ್ಕೊಂಡಿದ್ರಿ? ಯಾಕಂದ್ರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ರಿ. ಏನೇನು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನ್ ಲಾಭ ಆಗೋದು? ಲಾಭ ಮತ್ತು ದೊಡ್ಡ ಪಕ್ಷ ಇದೆ. ದೊಡ್ಡದಾಗಿರೋ ಪಕ್ಷ ಆದ್ಮೇಲೆ ಕ್ಯಾಂಡಿಡೇಟ್ಗೆ ಅವ್ರದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್, ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಹಳೆ ಎಲ್ಲರದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗ್ಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು, ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ.